ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಗಾಡಿಯಿಂದ. ಸೊ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೇರ್ ಕಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ. ಹಂಗೆ ನೆನ್ನೆ ಮಾಡಿರೋ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಎಲ್ಲರೂ ವಿಶ್ ಮಾಡಿದಾರ, ಆಲ್ ದ ಬೆಸ್ಟ್ ಅಂತ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಯಾರ್ಯಾರು ವಿಶ್ ಮಾಡಿದಾರೆ ಅವ್ರಿಗೆಲ್ಲ. ಹಾಗೆ ಬ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಕಮ್ ಲೆಟ್ಸ್ ಗೋ. ಗೈಸ್, ಇಲ್ಲೇ ಹೋಗ್ತಾ ನಾವು ದಾರಿಲಿ ನಮ್ಮ ಹಳೆ ಸ್ಕೂಲ್ ಸಿಗುತ್ತೆ, ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್ ಅನ್ಕೋತೀನಿ ಇಲ್ಲಿ ಓದಿದ್ದು. ಸೊ ಇದೆ ಸ್ಕೂಲ್ VKIT. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲಿ ಮಾಡಿದ್ವಿ. ಅದಾದಮೇಲೆ 3rd 4th ಇಲ್ಲಿಂದ ಶಿಫ್ಟ್ ಮಾಡಿದ್ರು ಬೇರೆ ಕಡೆಗೆ. ಎಲ್ಲಿಗೆ ಅಂದರೆ ಬನ್ನಿ ಇಲ್ಲೇ ತೋರಿಸ್ತೀನಿ. ಇಲ್ಲೇ ಮುಂದೆ ಲೆಫ್ಟ್ ತೊಗೊಬೇಕು ಇಲ್ಲೇ. ಸೊ 3rd 4th ಇಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಇತ್ತು. ಅವಾಗ ಮಾತ್ರ ಏನು ಹೇಳ್ತೀರಾ ಹೇಳಿ, ಇಲ್ಲೇ ಮನೆ ಹತ್ರನೇ ಇದ್ದಿದ್ದು ನೋಡಿ. ಈಗ 3rd 4th ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಇಲ್ಲೇ ಓದಿದ್ದು 3rd ಮತ್ತು 4th. ಬನ್ನಿ ಹೇರ್ ಕಟ್ ಮಾಡ್ಕೊಂಡು ಹೋಗೋಣ. ಇಲ್ಲೇ ಹೇರ್ ಕಟ್ ಮಾಡಿಸೋದು, ಇಲ್ಲೇ ವಾಪಸ್ ತಿರುಗಿಸ್ಕೊತೀನಿ. ಹೇರ್ ಕಟ್ ಇಲ್ಲಲ್ಲ, ಹೇರ್ ಕಟ್ಟು ಯೂಟರ್ನ್ ಮಾಡಬೇಕು. ಯೂಟರ್ನ್ ಮಾಡಿ ಸೊ ಗೈಸ್, ಸಲೂನ್ ಬಂತು ಇಲ್ಲೇ ಇರೋದು. ಸೊ ಇಲ್ಲಿ ಈಗ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಒಂದು ಹೇರ್ ಕಟ್ ಮಾಡಿಸ್ಕೊಂಡು, ಯಾಕಂದರೆ ವೆಡ್ನೆಸ್ಡೇಯಿಂದ ಕಾಲೇಜ್ ಸ್ಟಾರ್ಟು. ಸೊ ಅದಕ್ಕೆ ಹಿಂಗೆ ಹೋಗೋದಕ್ಕಾಗಲ್ಲ. ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. Later that the old narrator got tired of waiting and they had to hire a new one. Eternity later. ಓಕೆ ಗೈಸ್, ಹೇರ್ ಕಟ್ ಎಲ್ಲ ಮುಗೀತು. ಈಗ ಮನೆಗೆ 1:15 ಆಯಿತು. ಆಗಲೇ ಬಂದು ನಾವು ನಡೀತಾ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾಯಿದೆ. ಮನೆಗೆ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಬೇಕು. ನೀರಾಯಿತು. ಈಗ ನಾಷ್ಟ ಮಾಡಬೇಕು. ಏನು ಮಾಡೋರೆ ನಾಷ್ಟ ಗೊತ್ತಿಲ್ಲ. ನಾಷ್ಟ ಏನಮ್ಮ ಕೊಡು. ಏನು ನಾಷ್ಟ? ಬಿರಿಯಾನಿಗೆ ಕಬಾಬ್. ಸರಿ, ನಾಷ್ಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಈಗ ಟಿಫನ್ ಬಿರಿಯಾನಿ. ಸೂಪರ್, ಚೆನ್ನಾಗೈತೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಈಗ ಹೊರಗಡೆ ಬಂದೆ. ಏನೋ ತೊಗೊಂಬಂದರು, ಐಸ್ ಕ್ರೀಮ್ ಏನೋ ತೊಗೊಂಬಂದರು. ಸೊ ಅದಕ್ಕೆ ನಾನು ಇಲ್ಲಿ ಸ್ಮಾರ್ಟ್ ಪಾಯಿಂಟಿಗೆ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಗಾಡಿ ಹಾಕೋಕ್ಕೆ ಜಾಗನೇ ಇಲ್ಲ. ಫುಲ್ ತುಂಬ್ಕೊಂಬಿಟ್ಟವ್ರು. ಸಂತೆ ಮಾಡ್ತಾವ್ರಿ ಇಲ್ಲಿ ಇವತ್ತು. ಭಾನುವಾರ ಬಂದರೆ ಸಂತೆ ಈ ರೋಡು. ಓಡಾಡೋಕ್ಕಂತೂ ಆಗಲ್ಲ ಇಲ್ಲಿ. ಸರಿ, ಒಂದು ಹೊತ್ತ ಪಾರ್ಕ್ ಮಾಡಿಬಿಟ್ಟು ಹೋಗಿ ತೊಗೊಂಬರ್ತೀನಿ. ಓಕೆ, ಬಾಯ್. ಸೊ ಈಗ ಸ್ಮಾರ್ಟ್ ಪಾಯಿಂಟ್ ಬಂದರೆ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಈಗ ಒಳಗಡೆ ಹೋಗಿ ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡಾದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಜಾನ. ಬಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಸಲಿಗೆ. ಏನೂ ಆಗಿಲ್ಲ ಗಾಯ್ಸ್. ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ನಾನೇ ಚಿಕನ್ ಪೆಪ್ಪರ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ, ಆಯಿತಾ? ನಾನು ಕುಕ್ಕಿಂಗ್ ಇವಾಗೆಲ್ಲ ಮಾಡಲ್ಲ. ಎಲ್ಲ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ, ಆಯಿತಾ? ಹೆಂಗೆ ಬರ್ತೈತೆ ಅಂತ ಟೇಸ್ಟ್ ಹೇಳಿಸ್ತೀನಿ. ಸಾಕಾದಂಗೆ ಮಾಡ್ತೀನಿ ನಾನು. ಸೊ ಫಸ್ಟು ಸ್ಟವ್ ಹಚ್ಬೇಕು. ಸ್ಟವ್ ಹಚ್ಚಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸೊ ಎಣ್ಣೆನ ಕಾಯಕ್ಕೆ ಬಿಡಬೇಕು, ಆಯಿತಾ? ಕಾಯೋದಕ್ಕೆ ಬಿಟ್ಟಾದ್ಮೇಲೆ ಈರುಳ್ಳಿ ಹಾಕಬೇಕು.
ಅದಾದ್ಮೇಲೆ ಏನು ಹಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಆಯಿತಾ? ಸೊ ಗಾಯ್ಸ್ ಇವಾಗೆಲ್ಲ ಆಯಿತು ಗಾಯ್ಸ್, ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಆಗೈತೆ, ಮಸಾಲೆ ಎಲ್ಲ ಹಾಕಿ ಕ್ಲೀನಾಗಿ ಮಡಗಿದ್ದೀನಿ ಅಲ್ಲಿ. ಈಗ ಬೇಯಿಸ್ಬೇಕಿದೆನಾ. ಬೆಂದಾದ್ಮೇಲೆ ಲಾಸ್ಟಿಗೆ ಈ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ರೆ ಇದೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಕ್ಲೀನಾಗಿ ಮಡಗಿದ್ದೀನಿ ಇಲ್ಲಿ. ಈಗ ಅದನ್ನು ಬೇಯಿಸ್ಬೇಕು. ಒಂದು 15 ಮಿನಿಟ್ಸ್ ಬೇಯಿಸ್ಬಿಟ್ಟು ಅದನ್ನು ಲಾಸ್ಟಿಗೆ ಈ ಪೆಪ್ಪರ್ ಹಾಕ್ಬಿಟ್ರೆ ಸೂಪರಾಗಿರುತ್ತೆ. ಮಾಡಿಬಿಟ್ಟು ಟೇಸ್ಟ್ ಹೇಳಿಸ್ತೀನಿ. ಸೊ ಗೈಸ್ ಅಂದಂಗೆ ನಿಮಗೆಲ್ಲ ಒಂದು ಕ್ವೆಶನ್ ಇವತ್ತು ಏನಂದರೆ, ಒಂದನ್ನು ಹಿಡ್ಕೊಂಡ್ರೆ ಎರಡು ಅಲ್ಲಾಡುತ್ತೆ. ಏನಂತ ಕಮೆಂಟ್ ಹಾಕಿ ನೋಡೋಣ. ಈಗ ನಾನು ಟೆರೆಸ್ ಮೇಲಿದ್ದೆ, ಹಂಗೆ ಈಗ ಕೆಳಗಡೆ ಹೋಗಿ ಅದು ಲಿವರ್ನ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದು ನೋಡಬೇಕು. ಬನ್ನಿ ಹೋಗ್ಬಿಡೋಣ ಕೆಳಗಡೆಗೆ. ಆಮೇಲೆ ಅದು ಹೋಗ್ಬಿಟ್ರೆ ಆಮೇಲೆ ನಿನ್ನೆ ಕಡುಬು ಆಯ್ತಲ್ಲ, ಹಂಗಾಗ್ಬಿಡ್ತೀನಿ. ಅದು ನೋಡೋಣ ಬನ್ನಿ. ಸೊ ಗೈಸ್ ಎಲ್ಲ ಒಂದು ರೌಂಡ್ ಬೆಂದೈತೆ. ಏನು ಮಸಾಲ ಟೇಸ್ಟ್ ಹೆಂಗೈತೆ ಅಂದರೆ ಸಗದಾಗೈತೆ. ನೆಕ್ಸ್ಟು ಇದಕ್ಕೆ ಲಾಸ್ಟ್ ಒಂದು ಮಸಾಲ ಹಾಕ್ಬಿಟ್ರೆ ಮುಗಿದೋಯ್ತು ನೋಡಿ. ಎಲ್ಲ ಒಂದು ರೌಂಡ್ ಬೆಂದೈತೆ. ಸೊ ಇದಾದಮೇಲೆ ಲಾಸ್ಟಿಗೆ ಪೆಪ್ಪರ್ ಹಾಕ್ಬಿಟ್ಟು ರೆಸಿಪಿನ ಎಂಡ್ ಮಾಡೋಣ. ಅದಾದಮೇಲೆ ತೊಗೊಂಡೋಗಿ ಕೊಡ್ತೀನಿ ಹೆಂಗೈತೆ ಅಂತ ಹೇಳಿ. ಮುಗೀತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಬಿಟ್ರೆ ಮುಗಿದೋಯ್ತು. ಡಮಾರ್ ಚಾಪ್ಟರ್ ಕ್ಲೋಸ್. ಅದೇನಮ್ಮ ನಮ್ಮಮ್ಮ. ಬಾಯ್ ಬಾಯ್. ಇದನ್ನ ಎತ್ಕೊಂಡೋಗಿ ಕೊಡ್ತೀನಿ ಚೆನ್ನಾಗೈತಾ ಇಲ್ವಾ ಅಂತ ಹೇಳಿ. ಸೊ ಗೈಸ್ ಇವಾಗೆಲ್ಲ ಆಗಿ ಪ್ಲೇಟ್ಗೂ ಹಾಕಿದ್ದೀನಿ. ಈಗ ಇದನ್ನು ನಮ್ಮ ಅಮ್ಮಂಗೆ ಕೊಡ್ತೀನಿ ಹೆಂಗೈತೆ ಅಂತ ಹೇಳಿ. ತಳಮ್ಮ, ನೋಡಕ್ಕೆ ಎಷ್ಟು ಚೆನ್ನಾಗೈತಲ್ಲೋ. ತಿನ್ಬಿಟ್ಟು ಹೇಳು. ಸೂಪರ್ ಆಗೈತೆ. ಅಷ್ಟೇ ಗಾಯ್ಸ್, ಮುಗೀತು ಇವತ್ತು. ಈಗ ಅದನ್ನು ತಿನ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳೋದು. ಸೊ ಗೈಸ್ ನಾನು ಇವಾಗ ಈಚೆ ಬಂದು ತಿನ್ನೋಕ್ಕೆ ನಾನು ಒಂದು ಟೇಸ್ಟ್ ಮಾಡಿ ನೋಡ್ತೀನಿ. ಅಲ್ಟಿಮೇಟ್ ಆಗೈತೆ. ನೀವು ಮನೆ ಟ್ರೈ ಮಾಡಿ, ಸಗದಾಗೈತೆ. ಹಾಗಾಗಿ ಇವತ್ತಿಗೆ ಇಷ್ಟ. ಇದನ್ನು ತಿನ್ಬಿಟ್ಟು ಮಲ್ಕೋತೀನಿ ನಾನು. ಇವತ್ತಿನ ನಾವು ವ್ಲಾಗ್ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.